ಈಗ 1.5 ವರ್ಷದಿಂದ ಕೌಂಟ್ರ್ ಮಾಡಿ ಸಾಕಾಗಿದೆ ನೋಡ್ರಿ. ಡೆಮಾಕ್ರಸಿನಲ್ಲಿ ಜನರ ಅಂತಿಮ ತೀರ್ಪು ಅಂತೇಳಿ ಅವತ್ತೇ ಸ್ವತಂತ್ರ ಬಂದಾಗಲೇ ಮಹಾತ್ಮ ಗಾಂಧಿಯವರು, ನೆಹರು, ಮೋದಿ, ಇವರು ನಮ್ಮ ಅಂಬೇಡ್ಕರ್ ಅವರು ತೀರ್ಮಾನ ಮಾಡಿದ್ದಾರೆ. ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದಂಥ ಅವರಿಗೆ ಬಿ ಜೆ ಪಿನಲ್ಲಿ ರಾಷ್ಟ್ರ ಆಡಳಿತ ಮಾಡ್ತಕ್ಕಂಥ ನಾಯಕತ್ವ ಇರ್ತಕ್ಕಂಥ ಲೀಡ್ರ್ ಅಲ್ಲಿ, ಜನತಾದಳದವರು ಅಲ್ಲಿ ತಾಳ್ಮೆನೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ರೀ. ಈಗ 136 ಜನ ಗೆದ್ದು ಸರ್ಕಾರ ರಚನೆ ಆಗಿ ಇಷ್ಟೊಂದು ಒಳ್ಳೆ ಗ್ಯಾರಂಟಿ, ಸೊ ಗುಡ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲ ಮಾಡೋಣಾಗ ಡೇ ಒನ್ನಿಂದ ಇಲ್ಲಿವರೆಗೆ ಅವ್ರು ಮಲಗೇ ಇಲ್ವಲ್ರಿ. ಬರೀ ಸಿದ್ದರಾಮಯ್ಯನ ಬೈಯೋದು, ಡಿ ಕೆ ಬೈಯೋದು, ಮಂತ್ರಿಗಳು ಬೈಯೋದು, ಮೊದಲು ಗ್ಯಾರಂಟಿ ಬೇಡ ಅನ್ನೋದು, ಗ್ಯಾರಂಟಿ ಸರಿ ಇಲ್ಲ ಅನ್ನೋದು, ಆಮೇಲೆ ಸರ್ಕಾರ ತೆಗಿತೀನಿ ಅನ್ನೋದು. ದೇವೇಗೌಡರು ಬಾಯಿನಲ್ಲಿ ಸರ್ಕಾರ ತೆಗಿತೀನಿ ಅಂದರೆ ಡೆಮಾಕ್ರಸಿನಲ್ಲಿ ತಪ್ಪಲ್ವೇನ್ರಿ? ತಪ್ಪಲ್ವಾ? ಒಬ್ಬರು ಮಾಜಿ ಪ್ರಧಾನಿ ಆಗಿದ್ದರು ಈ ಸರ್ಕಾರ ಕಿತ್ತೊಗಿತೀನಿ ಅನ್ನೋದು, ಸಿದ್ದರಾಮಯ್ಯನ ಗರ್ವ ಮುರಿತೀನಿ ಅನ್ನೋದು. ಈಗ ಅದು ಬಹುಶಃ ನಾವು 5,000 ಗೆಲ್ತಿದ್ವೇನೋ, ಅವರು ಬೈದು ಹೇಳಿ ಈಗ 25ಕ್ಕೆ ಹೋಯ್ತು, ಅದು 13, 12ಕ್ಕೆ ಹೋಯ್ತು. ಇವತ್ತು ಮಂಡ್ಯ ನಾಯಕರು ಪುಟ್ಟರಾಜು ಅವರು